ನಮಸ್ಕಾರ. 99% ಸೋಲುವ ಪಂದ್ಯವನ್ನ ಸೂಪರ್ ಓವರ್ನಲ್ಲಿ ಗೆದ್ದು ಬೀಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್. ಕೊನೆಯಲ್ಲಿ ನಡೆಯಿತು ದೊಡ್ಡ ಹೈ ಡ್ರಾಮಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಆರ್ ಮತ್ತು ಡೆಲ್ಲಿ ನಡುವಿನ ಸೂಪರ್ ಓವರ್ನ ರೋಚಕ ಹೈಲೈಟ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ತೀವ್ರ ರೋಚಕತೆಯಿಂದ ಕೂಡಿದ್ದ 2025ರ IPLನ 32ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ರಾಜಸ್ಥಾನ ರಾಯಲ್ಸ್ ತಂಡವನ್ನ ಸೂಪರ್ ಓವರ್ನಲ್ಲಿ ಮಣಿಸಿ ಅಮೋಘ ಗೆಲುವು ದಾಖಲಿಸಿತು. ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ 188 ರನ್ ಕಲೆ ಹಾಕಿತು. ಈ ಗುರಿಯನ್ನ ಬೆನ್ನತ್ತಿದಂತ ರಾಜಸ್ಥಾನ ರಾಯಲ್ಸ್ ತಂಡವು ಕೂಡ ಅಷ್ಟೇ ಮೊತ್ತವನ್ನ ಪೇರಿಸಿತು. ಹೀಗಾಗಿ ಪಂದ್ಯ ಸೂಪರ್ ಓವರ್ನತ್ತ ಸಾಗಿತು. ಇಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ 11 ರನ್ ಕಲೆ ಹಾಕಿತು. ಈ ಗುರಿಯನ್ನ ಡೆಲ್ಲಿ ಇನ್ನೂ 2 ಎಸೆತಗಳು ಬಾಕಿ ಇರುವಾಗಲೇ ಪಂದ್ಯವನ್ನ ಗೆದ್ದುಕೊಂಡಿತು. ಸೂಪರ್ ಓವರ್ನಲ್ಲಿ ದೆಹಲಿ ತಂಡದ ಪರ KL ರಾಹುಲ್ ಹಾಗೂ ಟ್ರಿಸ್ಟನ್ ಸ್ಟಬ್ಸ್ ಕ್ರಮವಾಗಿ ಒಂದು ಬೌಂಡರಿ ಹಾಗೂ ಒಂದು 6 ಬಾರಿಸುವ ಮೂಲಕ ತಂಡಕ್ಕೆ ಗೆಲುವು ತಂದುಕೊಟ್ಟರು. ಈ ಗೆಲುವಿನೊಂದಿಗೆ ಡೆಲ್ಲಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಸ್ನೇಹಿತರೆ. ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ ಅಭಿಷೇಕ್ ಪೋರೆಲ್ ಮತ್ತು KL ರಾಹುಲ್ ಅವರ ಅದ್ಭುತ ಆಟದ ನೆರವಿನಿಂದಾಗಿ 189 ರನ್ಗಳ ಗುರಿ ನೀಡಿತು. ಅಭಿಷೇಕ್ ಪೋರೆಲ್ ಅತ್ಯಧಿಕ 49 ರನ್ ಗಳಿಸಿದರೆ KL ರಾಹುಲ್ 38 ರನ್ ಕಲೆ ಹಾಕಿದರು. ಆರಂಭಿಕರಾದ ಜಾಕ್ ಫ್ರೇಜರ್, ಮೆಕ್ ಗುರ್ಗ್ ಹಾಗೂ ಪೋರೆಲ್ ತಂಡಕ್ಕೆ ಉತ್ತಮ ಆರಂಭ ನೀಡಿದರು. ಆದರೆ ಜೋಫ್ರಾ ಆರ್ಚರ್ 9 ರನ್ಗಳಿಗೆ ಮೆಕ್ ಗರ್ಗ್ ರವರನ್ನ ಔಟ್ ಮಾಡಿದರು. ಇದಾದ ಸ್ವಲ್ಪ ಸಮಯದ ನಂತರ ಕರುಣ್ ನಾಯರ್ ಖಾತೆ ತೆರೆಯದೆ ರನ್ಔಟ್ ಆದರು. ನಂತರ ಕ್ರೀಸ್ಗೆ ಬಂದ ನಾಯಕ ಅಕ್ಷರ್ ಪಟೇಲ್ ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡಿ 18 ಎಸೆತಗಳಲ್ಲಿ 4 ಬೌಂಡರಿ ಹಾಗೂ 2 ಸಿಕ್ಸ್ಗಳ ಸಹಾಯದಿಂದ 34 ರನ್ ಗಳಿಸಿದರು. ಕೊನೆಯ ಓವರ್ನಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಹಾಗೂ ಆಶುತೋಷ್ ಶರ್ಮಾ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿ ತಂಡದ ಸ್ಕೋರ್ ಅನ್ನು 180 ರನ್ಗಳ ಗಡಿ ದಾಟಿಸಿದರು. RR ತಂಡದ ಪರ ಆರ್ಚರ್ 2 ವಿಕೆಟ್ ಪಡೆದುಕೊಂಡರು. ಗುರಿ ಬೆನ್ನಟ್ಟಿದಂತ ರಾಜಸ್ಥಾನ ಉತ್ತಮ ಆರಂಭ ಪಡೆಯಿತು. ಆದರೆ ನಾಯಕ ಸಂಜು ಸ್ಯಾಮ್ಸನ್ 19 ಎಸೆತಗಳಿಂದಲೇ 31 ರನ್ ಗಳಿಸಿದ ನಂತರ ಗಾಯಗೊಂಡು ರಿಟೈರ್ಡ್ ಔಟ್ ಆದರು. ಅದಾದ ಬಳಿಕ ಬಂದ ರಿಯಾನ್ ಪರಾಗ್ 8 ರನ್ ಗಳಿಸಿ ಪೆವಿಲಿಯನ್ಗೆ ಮರಳಿದರು. ನಂತರ ಜೊತೆಯಾದ ಯಶಸ್ವಿ ಜೈಸ್ವಾಲ್ ಹಾಗೂ ನಿತೀಶ್ ರಾಣಾ ಜೊತೆಗೂಡಿ 50+ ಜೊತೆ ಆಟವನ್ನ ಮಾಡಿದರು. ಈ ವೇಳೆ ಯಶಸ್ವಿ ಜೈಸ್ವಾಲ್ ಸೀಸನ್ನ 3ನೇ ಅರ್ಧ ಶತಕ ಬಾರಿಸಿದರು. ಅಂತಿಮವಾಗಿ 37 ಎಸೆತಗಳಲ್ಲಿ 3 ಬೌಂಡರಿ ಹಾಗೂ 4 ಸಿಕ್ಸ್ಗಳ ಸಹಾಯದಿಂದ 51 ರನ್ ಗಳಿಸಿ ಔಟ್ ಆದರು. ಇದಾದ ನಂತರ ನಿತೀಶ್ ರಾಣಾ ಜವಾಬ್ದಾರಿ ವಹಿಸಿಕೊಂಡು 26 ಎಸೆತಗಳಲ್ಲಿ ಆಕರ್ಷಕ ಅರ್ಧ ಶತಕ ಪೂರೈಸಿದರು. ಕೊನೆಯ ಓವರ್ನಲ್ಲಿ ರಾಜಸ್ಥಾನ್ ಗೆಲ್ಲಲು 9 ರನ್ಗಳ ಅಗತ್ಯವಿತ್ತು. ಆದರೆ ಮಿಚೆಲ್ ಸ್ಟಾರ್ಕ್ ಅದ್ಭುತ ಬೌಲಿಂಗ್ ಮಾಡಿ ಕೇವಲ 8 ರನ್ ಬಿಟ್ಟುಕೊಟ್ಟರು. ಕೊನೆಯ ಎಸೆತದಲ್ಲಿ 2 ರನ್ಗಳು ಬೇಕಾಗಿದ್ದವು. ಜುರೆಲ್ ಶಾಟ್ ಹೊಡೆದು 2 ರನ್ ಓಡಲು ಯತ್ನಿಸಿದರು. ಆದರೆ 2ನೇ ರನ್ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಇದರೊಂದಿಗೆ ಪಂದ್ಯವು ಸೂಪರ್ ಓವರ್ನತ್ತ ಸಾಗಿತು. ಇದಾದ ಬಳಿಕ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ RR ತಂಡ ಅಥವಾ ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ ಮಾಡಲು ಬಂದಿರುತ್ತಾರೆ. ಮೊದಲ ಎಸೆತ ಡಾಟ್ ಆಗುತ್ತದೆ. ನಂತರ 2ನೇ ಎಸೆತದಲ್ಲಿ ಸಿಮ್ರಾನ್ ಹೆಟ್ಮೇರ್ ಬೌಂಡರಿ ಸಿಡಿಸುತ್ತಾರೆ. ಅದಾದ ಬಳಿಕ 3ನೇ ಎಸೆತದಲ್ಲಿ ಸಿಂಗಲ್ ತೆಗೆದುಕೊಳ್ಳುತ್ತಾರೆ. 4ನೇ ಎಸೆತದಲ್ಲಿ ನೋ ಬಾಲ್ಗೆ ರಿಯಾನ್ ಪರಾಗ್ ರನ್ಔಟ್ ಆಗುತ್ತಾರೆ. ಅದಾದ ಬಳಿಕ 5ನೇ ಎಸೆತದಲ್ಲಿಯೂ ಯಶಸ್ವಿ ಜೈಸ್ವಾಲ್ ರನ್ಔಟ್ಗೆ ಬಲಿಯಾಗುತ್ತಾರೆ. ಈ ಮುಖ್ಯವಾಗಿ ಡೆಲ್ಲಿ 2 ವಿಕೆಟ್ ಕಳೆದುಕೊಂಡಿರುವ ಕಾರಣ ಇನ್ನೊಂದು ಎಸೆತ ಬಾಕಿ ಇರುವಾಗಲೇ ಆಲ್ ಔಟ್ ಆಯಿತು ಸ್ನೇಹಿತರೆ. ಈ ಟಾರ್ಗೆಟ್ ಅನ್ನ ಡೆಲ್ಲಿ ತಂಡ ಕೇವಲ 3 ಬಾಲ್ಗಳಲ್ಲಿ ಸುಲಭವಾಗಿ ಚೇಸ್ ಮಾಡುತ್ತದೆ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.